ನಮಸ್ಕಾರ ವೀಕ್ಷಕರೇ, ಕಾಳಿ ಕನ್ನಡ ನ್ಯೂಸ್ಗೆ ಸ್ವಾಗತ. ಇದು ನಿಮ್ಮ ದಾಂಡೇಲಿ ನಗರದ ಚಾನೆಲ್. ನಿಮ್ಮ ಸುದ್ದಿಗಾಗಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಬಾಕ್ಸಿನಲ್ಲಿ ನಿಮ್ಮ ಸಲಹೆ ಕೊಡಿ. ನಿಮ್ಮ ಸಲಹೆ ನಮಗೆ ಮುಂದಿನ ದಾರಿ. ಇವತ್ತಿನ ಮುಖ್ಯಾಂಶಗಳು: ದಾಂಡೇಲಿಯಲ್ಲಿ ರೈತ ಪರ ಸಂಘಟನೆಗಳ ಪ್ರತಿಭಟನೆ. ಕೇಂದ್ರ ಸರ್ಕಾರದ 3 ರೈತ ವಿರೋಧಿ ಕಾರ್ಪೊರೇಟರ್ ಪರ ಕಾಯ್ದೆಗಳನ್ನು ಮತ್ತು ವಿದ್ಯುತ್ ಮಸೂದೆಯನ್ನು ಹಿಂಪಡೆಯಬೇಕೆಂದು ಆಗ್ರಹಿಸಿ ದೆಹಲಿಯಲ್ಲಿ ಕಳೆದ 12 ದಿನಗಳಿಂದ ದೇಶದ ರೈತರು ನಡೆಸುತ್ತಿರುವ ಪ್ರತಿಭಟನೆ ಬೆಂಬಲಿಸಿ ನಗರದಲ್ಲಿ ಮಂಗಳವಾರದಂದು ವಿವಿಧ ರೈತಪರ ಸಂಘಟನೆಗಳ ಪ್ರಮುಖರು ಪ್ರತಿಭಟನೆ ನಡೆಸಿ ಪ್ರಧಾನಮಂತ್ರಿಗೆ ಬರೆದ ಮನವಿಯನ್ನು ದಾಂಡೇಲಿಗೆ ತಹಶೀಲ್ದಾರ್ ಕಚೇರಿಯ ಶಿರಸ್ತೆದಾರ್ ಗೋಪಿ ಚವ್ಹಾಣ್ ರವರ ಮುಖಾಂತರ ಸಲ್ಲಿಸಿದರು. ದಾಂಡೇಲಿಯ ವಿವಿಧ ಸಂಘಟನೆಗಳ ಮುಖಂಡರು ಉಪಸ್ಥಿತರಿದ್ದು, ಅಖಿಲ ಭಾರತ ರೈತ ಸಂಘರ್ಷ ಸಮನ್ವಯ ಸಮಿತಿ, ಕರ್ನಾಟಕ ಪ್ರಾಂತ ರೈತ ಸಂಘ, ಸೆಂಟರ್ ಆಫ್ ಇಂಡಿಯನ್ ಟ್ರೇಡ್ ಯೂನಿಯನ್ಸ್, ಜನವಾದಿ ಮಹಿಳಾ ಸಂಘಟನೆ, DYFSFIನ ಜಂಟಿ ಸಮಿತಿ ಈ ಪ್ರತಿಭಟನೆಯ ಮುಂದಾಳತ್ವ ವಹಿಸಿ ಪ್ರತಿಭಟನೆ ನಡೆಸಿದರು. ಮೇಲಿನ ದೌರ್ಜನ್ಯ ಖಂಡನೆ ಹಾಗೂ ರೈತರು ಕೃಷಿ ಕೂಲಿಕಾರರ ಬೇಡಿಕೆಗಳನ್ನು ಶೀಘ್ರ ಇತ್ಯರ್ಥಪಡಿಸಬೇಕೆಂದು ಆಗ್ರಹ. ಮೈ ಕೊರೆಯುವ ಚಳಿಯಲ್ಲಿ ಕಳೆದ 12 ದಿನಗಳಿಂದ ದೇಶದ ರೈತರು ರಾಜಧಾನಿ ದೆಹಲಿಯಲ್ಲಿ ಪ್ರತಿಭಟನೆ ಮಾಡುತ್ತಿದ್ದಾರೆ. ಅವರ ನ್ಯಾಯಯುತ ಮತ್ತು ಸಂವಿಧಾನಾತ್ಮಕ ಹಕ್ಕುಗಳನ್ನು ಗೌರವಿಸದ ಕೇಂದ್ರ ಸರ್ಕಾರವು ದೆಹಲಿ ಪ್ರವೇಶಿಸಲು ಬಿಡದೆ ಸಂಕಷ್ಟಗಳ ಸರಮಾಲೆಗಳನ್ನೇ ತಂದೊಡ್ಡಿದೆ. ಕೇಂದ್ರ ಸರ್ಕಾರದ 3 ರೈತ ವಿರೋಧಿ ಕಾರ್ಪೊರೇಟರ್ಗಳ ಕಾಯ್ದೆಗಳನ್ನು ಮತ್ತು ವಿದ್ಯುತ್ ಮಸೂದೆಯನ್ನು ಹಿಂಪಡೆಯಬೇಕೆಂಬ ಬೇಡಿಕೆಯನ್ನು ಮುಂದಿಟ್ಟು ದೆಹಲಿಯಲ್ಲಿ ಶಾಂತಿಯುತ ಹೋರಾಟ ನಡೆಸುತ್ತಿರುವ ಅನ್ನದಾತ ರೈತರ ಮೇಲೆ ಅಮಾನುಷವಾಗಿ ಹಲ್ಲೆ ಮಾಡಿಸಿದ ಕೇಂದ್ರ ಸರ್ಕಾರದ ನಡೆಯನ್ನು ಬಲವಾಗಿ ಖಂಡಿಸುತ್ತಾ ಸರ್ಕಾರ ರೈತರ ಕ್ಷಮೆ ಕೋರಲು ರಸ್ತೆ ಅಡ್ಡುವುದೇನು, ನೀರು ಅವ್ರ ಮೇಲೆ ಚಿಮ್ಸುವುದೇನು, ಮತ್ತು ಅದ್ರ ಜೊತೆಯಲ್ಲಿ ತಂತಿಗಳನ್ನು ಕಟ್ಟುವುದೇನು, ಒಂಥರದ ಯಾರೂ ಕೂಡ ಇವತ್ತು ತಮ್ಮ ಬೇಡಿಕೆಗಳ ಬಗ್ಗೆ ಅಥವಾ ತಮ್ಮ ಸಮಸ್ಯೆಗಳ ಬಗ್ಗೆ ಪ್ರಶ್ನೆನೇ ಎತ್ತಬಾರದು ಅನ್ನೋ ಮಟ್ಟಕ್ಕೆ ಇವತ್ತು ಕೇಂದ್ರ ಸರ್ಕಾರ ಹೊರಟಿದೆ. ಅದು ಸರಿಯಾದಂಥ ಕ್ರಮ ಅಲ್ಲ ಅಂತೇಳಿ ನಮ್ಮ ಸಂಘಟನೆ ಒತ್ತಾಯ ಮಾಡ್ತಾ ಇದೆ. ದಯಮಾಡಿ ಈಗಲಾದರೂ ಕೇಂದ್ರ ಸರ್ಕಾರ, ರಾಜ್ಯ ಸರ್ಕಾರ ರೈತರ ಸಮಸ್ಯೆಗಳ ಬಗ್ಗೆ ಕುಂತು ಚರ್ಚೆಯನ್ನು ಮಾಡಿ ಅವರಿಗೆ ಬೇಕಾದಂಥ ಕಾನೂನುಗಳನ್ನ ಬಲಪಡಿಸುವ ಜೊತೆಯಲ್ಲಿ ಸಮಸ್ಯೆಗಳನ್ನು ಈಡೇರಿಸಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ರೈತ ಸಮುದಾಯಕ್ಕೆ ದೇಶದ ಬೆನ್ನೆಲುಬು ಅಂತ ಏನು ಕರೀತಾರೆ ಅಂತ ಒಂದು ಬೆನ್ನೆಲುಬು ರೈತರಿಗೆ ನಾವೆಲ್ಲರೂ ಕೂಡ ಪ್ರತಿಭಟನೆ ಮಾಡುವ ಮುಖಾಂತರ ಅವ್ರ ಬೆನ್ನೆಲುಬುಗಾಗಿ ನಾವು ಸರ್ಕಾರ, ಕೇಂದ್ರ ಸರ್ಕಾರಗಳು ಇವತ್ತು ರೈತರ ಮೇಲೆ, ಕಾರ್ಮಿಕರ ಮೇಲೆ ಗದ ಪ್ರಹಾರ ಮಾಡಲಿಕ್ಕೆ ಹೊಂದಿದ್ದಾರೆ. ಮೊದಲು ಕೈ ಹಾಕಿದ್ದು ಕಾರ್ಮಿಕ ಕಾನೂನು ತಿದ್ದುಪಡಿ ಮಾಡಿ ನಮ್ಮನ್ನು ಬಲಿಪಶು ಮಾಡಿದ್ದಾರೆ. ಏನೋ ಕಾನೂನು ಇದ್ದದ್ದು ನಮ್ಮ ಹೋರಾಟದ ಮೂಲಕ ಪಡ್ಕೊಂಡಂತ ಬಲವಂತವಾದ ಕಾನೂನುಗಳನ್ನು ಇವತ್ತು 4 ಕೋಟಿ ಮಾಡಿ ಅದರಲ್ಲಿ ಇದ್ದಂತಹ ಶಕ್ತಿಯನ್ನು ಬಲಹೀನ ಮಾಡಿದ್ದಾರೆ. ಅದೇ ರೀತಿ ರೈತರಿಗೆ ಆಶ್ವಾಸನೆ ಕೊಟ್ಟು ರೈತರ ಒಳ್ಳೆಯ ಕೆಲಸ ನಾವು ಮಾಡ್ತೇನಂತ ಹೇಳಿ ಅಧಿಕಾರಕ್ಕೆ ಬಂದ ನಂತರ ರೈತರಿಗೆ ಕೂಡ ಅದೇ ತರ ಗದ ಪ್ರಹಾರ ಮಾಡುವಂತ ಕಾನೂನು ಇವತ್ತು MSP ಒಂದು ಡಿಕ್ಲೇರ್ ಮಾಡಿದೆ. 3 ಕಾನೂನುಗಳು ಇಷ್ಟು ಕೆಟ್ಟದಾಗಿ ಅದನ್ನು ಅಳವಡಿಸಿದ್ದಾರೆ. ಅದನ್ನು ನಾಳೆ ನಾವು ಮಾರಾಟಕ್ಕೆ ಹೋದರೆ MSP ನಮಗೆ ಸಿಗಲಿಲ್ಲ ಆದರೆ ಅದರ ಮೇಲೆ ಆಕ್ಷನ್ ತಗೊಳ್ಳುವಂತ ಕಾನೂನಲ್ಲಿ ಅಡಕವಾಗಬೇಕಂತೂ ನಮ್ಮ ಹೋರಾಟ. ಆದರೆ ಇವತ್ತು ಹೇಳ್ತಾ ಇದ್ದಾರೆ ಅದು ಆ ಥರ ಇಲ್ಲ, ಅದರ ನೀವು ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡಲಿಲ್ಲ ಅಂತ ಸರ್ಕಾರ ಹೇಳ್ತಾ ಇದೆ. ಆನೆ ನಾಶ ಮಾಡಿದ ಭತ್ತದ ಬಣವೆ. ಜಿಲ್ಲೆಯ ಜೊಯ್ಡಾ ತಾಲೂಕಿನ ಗೋಡೆಗಾಳಿ ಗ್ರಾಮದ ಶಾಂತಾರಾಮ್ ಚಂದ್ರು ನಾಯ್ಕ್ ಇವರ ಕೃಷಿ ಭೂಮಿಗೆ ಆನೆಗಳು ನುಗ್ಗಿ ಭತ್ತದ ರಾಶಿಯನ್ನು ನಾಶ ಮಾಡಿದ ಘಟನೆ ನಿನ್ನೆ ರಾತ್ರಿ ನಡೆದಿದೆ. ಬೆಳೆ ನಾಶದ ಕುರಿತು ವಲಯ ಅರಣ್ಯಾಧಿಕಾರಿಗಳಿಗೆ ಮನವಿ ನೀಡಿದ್ದಾರೆ. ಕೃಷಿಯನ್ನು ಅವಲಂಬಿಸಿ ಜೀವನ ನಡೆಯುತ್ತಿದೆ. ಈಗ ಆನೆಗಳು ಬಂದು ನಾಶ ಮಾಡಿವೆ ಎಂದು ಪತ್ರದ ಮೂಲಕ ತನ್ನ ದುಃಖವನ್ನು ತೋಡಿಕೊಂಡರು. ಧಾರವಾಡದಿಂದ ಉಳವಿಗೆ ಪಾದಯಾತ್ರೆ. ದಿನಾಂಕ 7/12/2020 ಧಾರವಾಡದಿಂದ ಉಳವಿಯವರೆಗೆ ಸದಾಶಿವ್ ಆಯೋಗದ ವರದಿಯನ್ನು ಕೇಂದ್ರ ಸರ್ಕಾರಕ್ಕೆ ಶಿಫಾರಸು ಮಾಡಲು ಒತ್ತಾಯಿಸಿ ಪಾದಯಾತ್ರೆ ಹಮ್ಮಿಕೊಳ್ಳಲಾಗಿದೆ. ಉಳವಿಯಲ್ಲಿ ಪಾದಯಾತ್ರೆಯಲ್ಲಿ ಬಂದಂಥ ನಾಯಕರನ್ನು ಹಾಗೂ ಎಲ್ಲ ಮುಖಂಡರನ್ನು ಕರ್ನಾಟಕ ರಾಜ್ಯ ದಲಿತ ಸಂಘರ್ಷ ಸಮಿತಿ, ಅಂಬೇಡ್ಕರ್ ಧ್ವನಿ,
ಚಂದ್ರಕಾಂತ್ ಕಾದ್ರೊಳ್ಳಿ ಬಣ ಸಂಘಟನೆಯ ಕಾರವಾರ ಜಿಲ್ಲಾ ಸಮಿತಿ ವತಿಯಿಂದ ಸನ್ಮಾನಿಸಿ ಗೌರವಿಸಲಾಯಿತು. ಈ ಪಾದಯಾತ್ರೆಯಲ್ಲಿ ಅನೇಕ ಸಂಘದ ಪದಾಧಿಕಾರಿಗಳು, ಅಧ್ಯಕ್ಷರು ಹಾಗೂ ಸದಸ್ಯರು ಉಪಸ್ಥಿತರಿದ್ದರು. ಜಿಲ್ಲೆಯಲ್ಲಿ ಬಂದ್ ನಿರಾಸೆ ಪ್ರತಿಕ್ರಿಯೆ. ಜಿಲ್ಲೆಯ ಕಾರವಾರದಲ್ಲಿ ಭಾರತ ಬಂದ್ಗೆ ನಿರಾಸೆ ಪ್ರತಿಕ್ರಿಯೆ. ಜಿಲ್ಲೆಯಾದ್ಯಂತ ಭಾರತ ಬಂದ್ಗೆ ಬೆಂಬಲ ಕೊಡದ ಸಂಘಟನೆಗಳು ಬಸ್, ಆಟೋ, ತರಕಾರಿ ಮಾರುಕಟ್ಟೆ ಅಂಗಡಿ ಮುಂಗಟ್ಟು ಎಂದಿನಂತೆ ಪ್ರಾರಂಭ. ಸಿಐಟಿಯು ಹಾಗೂ ಸ್ಥಳೀಯ ರೈತ ಸಂಘದಿಂದ ಬಾಹ್ಯ ಬೆಂಬಲ ಸಿಕ್ಕಿದೆ. ಅಪರಾಧ ತಡೆ ಮಾಸಾಚರಣೆ. ಜಿಲ್ಲೆಯ ಯಲ್ಲಾಪುರ ತಾಲೂಕಿನ ಯಲ್ಲಾಪುರ ಪೊಲೀಸ್ ಠಾಣೆ ಪೊಲೀಸ್ ಅಧಿಕಾರಿ ಹಾಗೂ ಸಿಬ್ಬಂದಿ ವತಿಯಿಂದ ಅಪರಾಧ ತಡೆ ಮಾಸಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಯಿತು. ಅದರ ಜೊತೆ 7/12/2020 ಯಲ್ಲಾಪುರ ತಾಲೂಕಿನ ಕೋಳಿಕೇರಿ ದೇಶಪಾಂಡೆ ನಗರ ಮಧ್ಯೆ ಹಾದು ಹೋದ ರಾಷ್ಟ್ರೀಯ ಹೆದ್ದಾರಿ 63ರಲ್ಲಿ ರಸ್ತೆ ಮಧ್ಯ ಹೊಂಡ ಬಿದ್ದು ವಾಹನ ಸವಾರರಿಗೆ ಸಂಚಾರಕ್ಕೆ ತುಂಬಾ ತೊಂದರೆಯಾಗಿತ್ತು. ಎಷ್ಟೋ ಸಾವು ನೋವುಗಳು ಈ ಸ್ಥಳದಲ್ಲಿ ಆಗಿರುತ್ತಿತ್ತು. ಈ ಕಾರಣದಿಂದ ಪೊಲೀಸ್ ಅಧಿಕಾರಿಗಳಾದ ಎಡಿ ಪಾವಸ್ಕರ್ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರಿಂದ ಅಪರಾಧ ತಡೆ ಮಾಸಾಚರಣೆ ಪ್ರಯುಕ್ತ ಈ ಕಾರ್ಯಕ್ರಮ ಮಾಡಲಾಯಿತು. ಹೀಗೆ ಇವರ ಈ ಕಾರ್ಯ ಶ್ಲಾಘನೀಯವಾಗಿದೆ ಮತ್ತು ಜನರ ಸುರಕ್ಷತೆ ಬಗ್ಗೆ ಎಷ್ಟೋ ಕಾಳಜಿದೆ ಎಂದು ತೋರಿಸುತ್ತದೆ. ನಮ್ಮ ಚಾನೆಲಿಗೆ ನೀವೇ ವರದಿಗಾರರು. ನಿಮ್ಮ ನಗರದಲ್ಲಿ, ಮನೆಯ ಅಕ್ಕಪಕ್ಕದಲ್ಲಿ ಯಾವುದಾದರೂ ಘಟನೆ ಅಥವಾ ಸುದ್ದಿ ಇದ್ದರೆ ಕರೆ ಅಥವಾ ವಿಡಿಯೋ ಮೂಲಕ ತಕ್ಷಣ ನಮ್ಮ ಕಾಳಿ ಕನ್ನಡ ನ್ಯೂಸ್ ತಂಡಕ್ಕೆ ಕಳುಹಿಸಿ. ಅದನ್ನು ನಾವು ನಮ್ಮ ಚಾನೆಲ್ ಮುಖಾಂತರ ದಾಂಡೇಲಿ ಜನರಿಗೆ ಪ್ರಸಾರ ಮಾಡುತ್ತೇವೆ. ನಮ್ಮ ಚಾನೆಲ್ ಮುಖಾಂತರ ನಿಮ್ಮ ಸ್ನೇಹಿತರ ಅಥವಾ ಪರಿವಾರದ ಸದಸ್ಯರ ಹುಟ್ಟುಹಬ್ಬದ ಹಾಗೂ ಇನ್ನಿತರ ಶುಭ ಕಾರ್ಯದ ಶುಭಾಶಯದ ಜಾಹೀರಾತನ್ನು ನೀಡಬಹುದು. ನಮ್ಮ ವಾಟ್ಸಪ್ ನಂಬರ್ 7022825122 ಮತ್ತು 9986177322. ನಾನು ನಿಮ್ಮ ಪ್ರತಿನಿಧಿ ಡಾಕ್ಟರ್ ಪೂರ್ಣಿಮಾ ಪಾವಸ್ಕರ್ ಜೊತೆ ಅನುಷಾ, ಕ್ಯಾಮ್ರಾಮ್ಯಾನ್ ಲತೀಶ್ ಚಾಟ್ಲಾ ಜೊತೆ ವರದಿಗಾರರು ಸರ್ಫರಾಜ್ ಶೇಖ್. ತಡೆರಹಿತ ಸುದ್ದಿಗಾಗಿ ನೋಡ್ತಾ ಇರಿ ಕಾಳಿ ಕನ್ನಡ ನ್ಯೂಸ್ ದಾಂಡೇಲಿ. ಇದು ನಿಮ್ಮ ವಾಹಿನಿ. ದಯವಿಟ್ಟು ನಮ್ಮ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಸಲಹೆ ನಮ್ಮ ಮುಂದಿನ ದಾರಿ.